ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಎ ಗ್ರೂಪ್ ಬಿ ಎಕ್ಸಾಮ್ದು ಪ್ಯಾಟರ್ನ್ ಚೇಂಜ್ ಆಗಿದ್ಯಾ? ಪರೀಕ್ಷೆಯ ಮಾದರಿನೇ ಬದಲಾವಣೆ ಆಗಿದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಓಕೆ, ಕರ್ನಾಟಕ ರಾಜ್ಯ ಪತ್ರದಲ್ಲೂ ಕೂಡ ಪ್ರಕಟ ಆಗಿದೆ. ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪರೀಕ್ಷೆ ಇರ್ತದ, ಅಂದ್ರೆ ಎಸ್ ಎ ರೇಟಿಂಗ್ ತರ ಇರುತ್ತಾ, ಎಂ ಸಿ ಕ್ಯೂ ಇರಲ್ವಾ, ಮತ್ತೆ ಇದು ಯಾವೆಲ್ಲ ಪರೀಕ್ಷೆ ಇವಾಗ ಗ್ರೂಪ್ ಬಿ ಎಕ್ಸಾಮ್ ಇದೆಯಲ್ಲ ಅದಕ್ಕೂ ಅನ್ವಯನ? ನಿಮ್ಮ ಎಲ್ಲಾ ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಫಸ್ಟ್ ಇದ್ರಲ್ಲಿ ಏನಿದೆ ನೋಡೋಣ ಬನ್ನಿ. ಈ ಮಂತ್ 10ನೇ ತಾರೀಕು 10-9 ಸೆಪ್ಟೆಂಬರ್ 10ನೇ ತಾರೀಕು ಈ ಮಂತ್ ಈ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ನಾನು ಕನ್ನಡದಲ್ಲಿ ತೋರಿಸ್ತೀನಿ ನಿಮಗೆ ಏನ್ ಅಮೆಂಡ್ಮೆಂಟ್ ಅಂತ ಹೇಳಿ. ಇಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆಗಳಿಗೆ ಎಕ್ಸಾಮ್ ಪ್ಯಾಟರ್ನ್, ಓಕೆ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎರಡು ಭಾಗ ಮಾಡಿದ್ದಾರೆ. ಒಂದು ಆ ಸಂದರ್ಶನವಿಲ್ಲದ, ಓಕೆ, ವಿತೌಟ್ ಇಂಟರ್ವ್ಯೂ ಯಾವುದು ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ. ನೋಡಿ, ಯಾವ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ ಇಂಟರ್ವ್ಯೂ ಇರಲ್ಲ ಅವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಎರಡು ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2. ಓಕೆ, ಇಂಟರ್ವ್ಯೂ ಇರಲ್ವಲ್ಲ. ಪೇಪರ್ 1 ಅಲ್ಲಿ 300 ಅಂಕ ಇರುತ್ತೆ, ಈ ಪೇಪರ್ 2 ಕೂಡ 300 ಅಂಕ ಇರುತ್ತೆ. ಇದು MCQ ಆಧಾರಿತ, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಓಕೆ, ಮತ್ತೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ 1/4. ನೋಡಿ, ಒಂದು ಪೇಪರ್ ಅಲ್ಲಿ 300 ಮಾರ್ಕ್ಸ್ ಅಂದ್ರೆ ಇದು ಜಾಸ್ತಿ ಆಗುತ್ತೆ. 1/4 ಅಂದ್ರೆ 0.25, ಒಂದು ಮಾರ್ಕ್ಸ್ಗೆ 1/4 ಆಫ್ ದ ಅಂಕ ಅಂತಂದ್ರೆ ಇಲ್ಲಿ 300 ಅಂಕಗಳು ಅಂತಂದಾಗ ಒಂದೊಂದು ಕ್ವಶನ್ಗೂ ಅಂಕಗಳು ಜಾಸ್ತಿ ಇರುತ್ತೆ ಅಲ್ವಾ. 3 ಅಂಕ ಇರುತ್ತೆ. ಹಂಗಾರೆ ಎಷ್ಟಾಯ್ತು? 0.75 ಆಯ್ತು ಒಂದಕ್ಕೆ ಅಲ್ವಾ. ಅಂದ್ರೆ 1/4 ಆಫ್ ನೆಗೆಟಿವ್ ಇದೆ ಅಂತ ಅನ್ಕೊಳ್ಳಿ ಸಾಕು. ಈಗ ಇನ್ನೊಂದು ರೀತಿ ಇದೆ, ಯಾವುದು ಸಂದರ್ಶನವಿರುವ, ಅಂದ್ರೆ ಇಂಟರ್ವ್ಯೂ ವಿತ್ ಇಂಟರ್ವ್ಯೂ ಯಾವ್ದ್ರಲ್ಲಿದೆ ಇಂಟರ್ವ್ಯೂ. ಅಲ್ಲಿ ಗ್ರೂಪ್ ಎ ಹುದ್ದೆಗಳಿಗೆ, ನೋಡಿ, ಗ್ರೂಪ್ ಬಿ ಹುದ್ದೆಗಳಿಗೆ ಯಾವ್ದಕ್ಕೂ ಇಂಟರ್ವ್ಯೂ ಇಲ್ಲ. ಗ್ರೂಪ್ ಎ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂಟರ್ವ್ಯೂ ಇರ್ತಕ್ಕಂಥದ್ದು. ಇದು ಗ್ರೂಪ್ ಎ ಅಂಡ್ ಗ್ರೂಪ್ ಬಿ. ಇದು ಇಂಟರ್ವ್ಯೂ ಗ್ರೂಪ್ ಎ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಂದರ್ಶನ ಇರಬೇಕು ಅದಕ್ಕೆ, ಅಂದ್ರೆ ಇಂಟರ್ವ್ಯೂ ಇರಬೇಕು ಅದಕ್ಕೆ. ಆ ಎಕ್ಸಾಮ್ಗೆ ಇಂಟರ್ವ್ಯೂ ಮೇಲೆ ಮಾರ್ಕ್ಸ್ ಇರುತ್ತೆ ಅಥವಾ ಇಂಟರ್ವ್ಯೂ ಇರುತ್ತೆ. ಅಂತ ಎಕ್ಸಾಮ್ಗಳಿಗೆ ಏನಾಗುತ್ತೆ, ಎರಡು ಪೇಪರ್ ಇರುತ್ತೆ ಇಲ್ಲೂ ಕೂಡ. ಆದ್ರೆ 300 ಅಂಕಗಳ ಎರಡು ಲಿಖಿತ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಅದೇ ವಿವರಣಾತ್ಮಕ ಸ್ವರೂಪ, ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಹೇಗೆ ನಾವು ಎಸ್ ಎ ಪೇಪರ್ ಗಳಂತ ಹೇಳ್ತೀವಿ, ಪೇಪರ್ 1, ಪೇಪರ್ 2 ಇರುತ್ತೆ 300 ಅಂಕ. ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಓಕೆ, ವಿವರಣಾತ್ಮಕ. ಅರ್ಥ ಆಗ್ತಿದೆಯಲ್ಲ? ಇದು ಸಿಲೆಬಸ್ ಕೊಟ್ಟಿದ್ದೆ ನಾನು. ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಿದೆ ಸಿಲೆಬಸ್, ಅದು ಇಂಟರ್ವ್ಯೂ ಇರಲಿ. ಸೊ ಅಂತ ಎಕ್ಸಾಮ್ಗೆ ಸಿಲೆಬಸ್ ಏನಿದೆ, ಪೇಪರ್ 1 ಅಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆ ಜನರಲ್ ಸ್ಟಡೀಸ್ ಇರುತ್ತೆ. ಅಂದ್ರೆ ಆಸ್ ಯೂಶುವಲ್ ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಆಗಿರ್ಬೋದು, ಭೂಗೋಳಶಾಸ್ತ್ರ, ಇತಿಹಾಸ, ಕರ್ನಾಟಕ, ಭಾರತದ್ದು, ಮತ್ತೆ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ, ಸಂವಿಧಾನ, ಸಾರ್ವಜನಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ತಂತ್ರಜ್ಞಾನ, ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧ, ಪರಿಸರಕ್ಕೆ ಸಂಬಂಧಪಟ್ಟಂತೆ ದೈನಂದಿನ ಗ್ರಹಿಕೆ, ಈ ತರ ಎಲ್ಲ ಅದು ಪೇಪರ್ 1 ಅಲ್ಲಿ ಇರುತ್ತೆ. ಸೇಮ್ ಎರಡಕ್ಕೂ ಇಂಟರ್ವ್ಯೂದಲ್ಲಿ ಅದು ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರ್ಲಿ, MCQ ಪೇಪರ್ ಆಗಿರ್ಲಿ, ಎರಡಕ್ಕೂ ಪೇಪರ್ 1 ಪೇಪರ್ 2 ಸೇಮ್ ಸಿಲೆಬಸ್. ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಇನ್ಮೇಲೆ. ಗ್ರೂಪ್ ಎ ಗ್ರೂಪ್ ಗೆ ನಿರ್ದಿಷ್ಟ ಪತ್ರಿಕೆ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಈ ಗ್ರೂಪ್ ಎ ಎಕ್ಸಾಮ್ಸ್ ಇದೆ, ಯಾವುದು ಕೈಗಾರಿಕೆ ಮತ್ತೆ ವಾಣಿಜ್ಯ ಇಲಾಖೆ ಇದೆ, ಹಿಂದುಳಿದ ವರ್ಗ ಇದೆ ಅಲ್ವಾ. ಬೇರೆ ಬೇರೆ ಈಗ ಬೆಂಗಳೂರುದು BBMP ಇದೆ, ಹಾಗೆ ಭೂ ಕಂದಾಯ ಇಲಾಖೆದ ಒಂದು ಯಾವ್ದೋ ಕೇಳಿದ್ದಾರೆ ಅಲ್ವಾ, ಈಗ ಕಾಲ್ ಮಾಡಿದಾರಲ್ಲ. ಸೊ ಹಂಗೆ ಇಲ್ಲಿ ಆಯಾ ಒಂದು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವ ಒಂದು ಎಕ್ಸಾಮ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಟೆಕ್ನಿಕಲ್ ಪೇಪರ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವನು ಪೇಪರ್ ನ ಕೊಟ್ಟಿರ್ತಾನೆ, ಆ ಸಿಲೆಬಸ್ ಇರುತ್ತೆ, ಅದು ಆ ಒಂದು ನೋಟಿಫಿಕೇಶನ್ ಕೊಡ್ತಾನೆ ನಿಮ್ಗೆ. ಸೊ ಇದು ಪೇಪರ್ 1 ಇಂಗ್ಲಿಷ್ ಅಲ್ಲೂ ಇದೆ, ತಗೊಂಡಿದ್ದೀನಿ, ಸಿಲೆಬಸ್ ನೋಡ್ಕೊಳ್ಳಿ. ಪೇಪರ್ 1 ಪೇಪರ್ 2 ಎಲ್ಲದಕ್ಕೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಗೆ ಇನ್ಮೇಲೆ ಇದೇ ತರ ಸಿಲೆಬಸ್. ಗ್ರೂಪ್ ಎ ಅಂಡ್ ಗ್ರೂಪ್ ಬಿ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್, ಸರ್ ಇಲ್ಲಿ KS ಗೂ ಇದೆ. ನಾನು ಹೇಳ್ತೀನಿ, ಪ್ರತಿಯೊಂದು ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ. ಯಾವ ಎಕ್ಸಾಮ್ ಬರ್ತಾ ಅವೆಲ್ಲ ಮಾತಾಡೋಣ. ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ವಿತ್ ಇಂಟರ್ವ್ಯೂ ಆಗ್ಲಿ ವಿತೌಟ್ ಇಂಟರ್ವ್ಯೂ ಆಗ್ಲಿ ಇದೇ ಸಿಲೆಬಸ್ ಇರುತ್ತೆ. ಓಕೆ, ಇದೇ ಸಿಲೆಬಸ್ ವಿತ್ ಇಂಟರ್ವ್ಯೂ ವಿತೌಟ್ ಇಂಟರ್ವ್ಯೂ. ಆದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಚೇಂಜ್ ಅಂದ್ರೆ, ಇಂಟರ್ವ್ಯೂ ಇದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್, ಇಂಟರ್ವ್ಯೂ ಇದ್ರೆ ನಿಮಗೆ 300 ಅಂಕಗಳ ಎರಡು ಲಿಖಿತ ಪರೀಕ್ಷೆ ವಿವರಣಾತ್ಮಕ ಇರುತ್ತೆ. ಇಂಟರ್ವ್ಯೂ ಇಲ್ಲ ಅಂದ್ರೆ MCQ ಆಧಾರಿತ ಎರಡು ಪೇಪರ್ ಇರುತ್ತೆ, 300 ಅಂಕಗಳ ಎರಡು ಪೇಪರ್, ಪೇಪರ್ 1 ಪೇಪರ್ 2 ಈ ಸಿಲೆಬಸ್ ಪ್ರಕಾರ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ಚೇಂಜಸ್ ಮಾಡಿರ್ತಕ್ಕಂಥದ್ದು, ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಇದಾಗ್ಲೇ 2022ರಲ್ಲಿ ಅವರು ಒಂದು ಸಾರ್ವಜನಿಕ ಒಂದು ಕುಂದುಕೊರತೆಗೆ ಅಂತಂದ್ರೆ ಏನಾದ್ರು ಕಮೆಂಟ್ಸ್ ಇದ್ರೆ ಹಾಕಿದ್ರು. ಕಮೆಂಟ್ಸ್ ನ ಸ್ವೀಕರಿಸಿ ಇವಾಗ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಓಕೆ, ಈ ತಿಂಗಳು ಬಿಟ್ಟಿದ್ದಾರೆ, ರಾಜ್ಯ ಪತ್ರದಲ್ಲಿ ಹೊರಡಿಸಿದ್ದಾರೆ. ಬಟ್ ಇದು ಯಾವ್ದಕ್ಕೆ ಅನ್ವಯ ಆಗತ್ತೆ? ಫೈನ್.
ಈಗ ನಾನು ಮಾತಾಡ್ತೀನಿ ತುಂಬಾ ಜನಕ್ಕೆ ಕೆ ಎಸ್ ಸರ್ ಗ್ರೂಪ್ ಎ ಸಿಲೆಬಸ್ ಇದೆಯಲ್ಲ ಸರ್ ಗ್ರೂಪ್ ಗೆ ಕೆ ಎಸ್ ಈಸ್ ಎ ಪ್ರೊಬೇಷನರಿ ಆಫೀಸರ್, ಪ್ರೊಬೇಷನರಿ ಗೆಜೆಟೆಡ್ ಆಫೀಸರ್, ಗೆಜೆಟೆಡ್. ಇದಕ್ಕೆ ಇಲ್ಲ, ಇದಕ್ಕೆ ಅನ್ವಯ ಆಗಲ್ಲ. ಕೆ ಎಸ್ ಬಂದು ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಗ್ರೂಪ್ ಎ ಅಂತ ಕೊಟ್ಟಿದ್ದಾನೆ ಹೊತ್ತು ಪ್ರೊಬೇಷನರಿ ಆಫೀಸ್ ಅಂತ ಇಲ್ಲಿ ಕೊಟ್ಟಿಲ್ಲ. ಓಕೆ, ಅಥವಾ ಗೆಜೆಟೆಡ್ ಆಫೀಸರ್ ಅಂತ ಇದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಅಂಡ್ ಅಲ್ಲಿ ಕೆ ಎಸ್ ಏನಿರುತ್ತೆ ಗೆಜೆಟೆಡ್ ಆಫೀಸರ್, ಅದಕ್ಕೆ ಏನಿರುತ್ತೆ ಸರ್ ಪೇಪರ್ 1 ಪೇಪರ್ 2 ಪ್ರಿಲಿಮ್ಸ್ ಇರುತ್ತೆ, ಅದು ಹಾಗೆ ಇರುತ್ತೆ ಪ್ರಿಲಿಮ್ಸ್. ಆಮೇಲೆ ನೆಕ್ಸ್ಟ್ ನಿಮಗೆ ಮೇನ್ಸ್ ಇರುತ್ತೆ, ಅದಕ್ಕೆ ಅದೇ ಬೇರೆ ಇದೇ ಬೇರೆ, ಇದು ನಾನ್ ಗೆಜೆಟೆಡ್ ಅಂತ ಅನ್ಕೋಬಹುದು. ಸೊ ಕೆ ಎಸ್ ಗೆ ಇದು ಅಪ್ಲಿಕೇಬಲ್ ಆಗುತ್ತಾ? ಇಲ್ಲ, ಕೆ ಎಸ್ ಗೆ ಇದು ಅಪ್ಲಿಕೇಬಲ್ ಅಲ್ಲ, ಕೆ ಎಸ್ ಗೂ ಇದಕ್ಕೂ ಸಂಬಂಧ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಎಸ್. ಹಾಗಾದ್ರೆ ಇವಾಗ ಎಕ್ಸಾಮ್ಸ್ ಗಳು ಏನ್ ನಡೀತಾ ಇದೆ, ಗ್ರೂಪ್ ಬಿ ಗೆ ಕಾಲ್ ಮಾಡಿದ್ದಾನೆ KPSC, ಮತ್ತೆ KE ಲಾಸ್ಟ್ ಇಯರ್ ಮಾಡಿದ್ದ, ಈ ಇಯರ್ ಮಾಡ್ತಾನೆ ಬೇರೆ ಬೇರೆ ಈ ಒಂದು ಡಿಪಾರ್ಟ್ಮೆಂಟ್ ಗ್ರೂಪ್ ಬಿ ಗ್ರೂಪ್ ಎ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಗಳು ಕಾಲ್ ಮಾಡ್ತಾನೆ. ಡಿಪಾರ್ಟ್ಮೆಂಟ್ ಗಳು ಅಂತಂದ್ರೆ ನಿಗಮ ಮಂಡಳಿಗಳದ್ದು ಸಂಬಂಧಪಟ್ಟಂತೆ, ಈಗ ಹಿಂದುಳಿದ ವರ್ಗ ಆಗಿರ್ಬೋದು, ಕೈಗಾರಿಕೆ ಮತ್ತೆ ವಾಣಿಜ್ಯ, ಈಗ ಪೋಸ್ಟ್ಪೋನ್ ಆಯ್ತಲ್ಲ ಎಕ್ಸಾಮ್ಸ್ ಗಳು. ಸೊ ಅಂದ್ರೆ ಇದಕ್ಕೆ ಅನ್ವಯ ಆಗುತ್ತಾ? ಸೊ ಇದಕ್ಕೆ ಅನ್ವಯ ಆಗುತ್ತೆ, ಬಟ್ ಎಲ್ಲ ಇದಕ್ಕೂ ಕೂಡ ಇದು ಚೇಂಜ್ ಆಗುತ್ತೆ. ಬಟ್ ಇವಾಗ ಏನ್ ಕಾಲ ಆಗಿದೆಯಲ್ಲ ಇದಕ್ಕೆ ಅನ್ವಯ ಆಗುತ್ತಾ? ಅಟ್ ಪ್ರೆಸೆಂಟ್ ಏನಿದೆ, ಅಟ್ ಪ್ರೆಸೆಂಟ್ ಇಲ್ಲ, ಅಟ್ ಪ್ರೆಸೆಂಟ್ ಇಲ್ಲ. ದಯವಿಟ್ಟು ಈ ಒಂದು ಏನ್ ಕೊಟ್ಟಿದ್ದಾನಲ್ಲ ಇದ್ರಲ್ಲಿ ಡೀಟೇಲ್ ಆಗಿ ಹೇಳಿದಾನೆ ಸ್ನೇಹಿತರೆ. ಏನು ಅಂತಂದ್ರೆ ಇದನ್ನು ಚೇಂಜ್ ಮಾಡ್ತಾ ಇದೀವಿ ಈ ಒಂದು ಪ್ಯಾಟರ್ನ್ ಅಲ್ಲಿ ಅಂತ ಹೇಳಿದಾನೆ ಹೊರತು ಆಲ್ರೆಡಿ ನೋಟಿಫಿಕೇಶನ್ ಆಗೋಗಿದೆ. ಈಗ ನೋಟಿಫಿಕೇಶನ್ ಆಗಿರೋದು ಅಧಿಸೂಚನೆ ಆಗಿರುವ ಹುದ್ದೆಗಳಿಗೆ ಇದಿರಲ್ಲ, ಹುದ್ದೆಗಳಿಗೆ. ಯಾಕಂದ್ರೆ ಅವರು ಆಲ್ರೆಡಿ ಎಕ್ಸಾಮ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಎಕ್ಸಾಮ್ಸ್ ಏನಿದೆ ಎಲ್ಲರೂ ಓದಿರ್ತೀರಾ. ಈಗ ಏನ್ ಜಸ್ಟ್ ಅವ್ರು ಪೋಸ್ಟ್ಪೋನ್ ಏನ್ ಮಾಡಿದ್ದಾರೆ, ಟು ಅಪ್ಲೈ ಏಜ್ ರಿಲ್ಯಾಕ್ಸೇಷನ್ ಗೋಸ್ಕರ, ಸಿಲೆಬಸ್ ಗೋಸ್ಕರ ಅಲ್ಲ. ಸಿಲೆಬಸ್ ಗೋಸ್ಕರ ಚೇಂಜ್ ಮಾಡಿದ್ರೆ ಏಕೆನ್ ಅದು ಒಂದು ನಿಮ್ಗೆ ಏನಾಗುತ್ತೆ, ತುಂಬಾ ಎಫೆಕ್ಟ್ ಆಗುತ್ತೆ. ಆಸ್ ಪರ್ ಅವರ್ ನಾಲೆಡ್ಜ್ ಚೇಂಜ್ ಮಾಡಲ್ಲ ಅನ್ಕೊಂಡಿದ್ವಿ. ಯಾಕಂತಂದ್ರೆ ಈ ಒಂದು ರಾಜ್ಯ ಅದ್ರಲ್ಲಾದ್ರೆ ನೋಡಿ, ಏಜ್ ರಿಲ್ಯಾಕ್ಸೇಷನ್ ಆದ್ರೆ ಏನ್ ಕೊಟ್ಟಿದ್ದ 3 years ಲಿಮಿಟ್, ಅದು ಆಲ್ರೆಡಿ ಈಗ ಕಾಲ ಆಗಿರೋದಕ್ಕೂ ಮುಂದಿನ 1 ವರ್ಷದಲ್ಲಿ ಕಾಲ ಆಗ್ತಕ್ಕಂತ ಏನು ಕರಿತಕ್ಕಂತ ಅಧಿಸೂಚನೆಗೆ ಅಂತ ಕರೆಕ್ಟ್ ಆಗಿ ಅದ್ರಲ್ಲಿ ಕೊಟ್ಟಿದ್ರು ಅವರು. ಓಕೆ, ರಾಜ್ಯಪತ್ರದಲ್ಲಿ ಇತ್ತು, ಮತ್ತೆ ಅವರು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ರು, ಹಂಗಾಗಿ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಆಗಿರೋದಕ್ಕೆ ಅಂತ ಇಲ್ಲಿ ಕೊಟ್ಟಿಲ್ಲ. ಚೇಂಜ್ ಈ ಪ್ಯಾಟರ್ನ್ ಮಾಡ್ಬೇಕು ಅಂತ ಇದೀವಿ ಅಂತ ಚೇಂಜ್ ಮಾಡಿದಾರೆ ಹೊರತು ಆಲ್ರೆಡಿ ನೋಟಿಫಿಕೇಶನ್ ಆಗಿರೋದಕ್ಕೆ ಚೇಂಜ್ ಮಾಡುವಂತ ಸಾಧ್ಯತೆ 99% ಇಲ್ಲ. ಬೇಕಾದ್ರೆ 1% ನಾನು ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಈ KPSC ಅವರು ಹೇಳಕ್ ಬರಂಗಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಅದಕ್ಕೆ 1% ನಾನು ಇಲ್ಲೇ ಇರ್ತೀವಿ. ಬಟ್ 99% ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಆಗಲ್ಲ ಸ್ನೇಹಿತರೆ. ಓಕೆ, ಈಗಿನ ಪರಿಸ್ಥಿತಿ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಸರ್ ಇವಾಗ ಗ್ರೂಪ್ ಬಿ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ಡಿಸ್ಕ್ರಿಪ್ಟಿವ್ ಮಾಡ್ತಾರ ಸರ್. ಗ್ರೂಪ್ ಬಿ ನಿಮಗೆ ನಾನ್ ಇಂಟರ್ವ್ಯೂ ಇರೋದು. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನೀವು ಸಿಂಪಲ್ ಆಗಿ ಅನ್ವಯ ಮಾಡ್ಕೊಳ್ಳಿ. ಗ್ರೂಪ್ ಬಿ ನಾನ್ ಇಂಟರ್ವ್ಯೂ ಇದೆ, ಚೇಂಜ್ ಮಾಡಿದ್ರು ನಿಮಗೆ MCQ ಆಧಾರನೇ ಇರುತ್ತೆ. ಯಾಕಂದ್ರೆ ಸಂದರ್ಶನವಿಲ್ಲದ ಗ್ರೂಪ್ ಬಿ ಗಳಿಗೆ ಪೇಪರ್ 1 ಪೇಪರ್ 2 300 ಅಂಕ ಕೇಳಬಹುದಷ್ಟೇ. ಸ್ಪೆಸಿಫಿಕ್ ಪೇಪರ್ ಆಲ್ರೆಡಿ ನಿಮ್ಗೆ ಸಿಲೆಬಸ್ ಕೊಟ್ಟಿದ್ದಾನೆ ಏನಿದೆ ಅಂತ ಅಲ್ವಾ. ಸ್ಪೆಸಿಫಿಕ್ ಪೇಪರ್ ನೀವು ಎಲ್ಲದಕ್ಕೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಏನ್ ಕಾಲ್ ಮಾಡಿದ್ದಾನೆ ಅದಕ್ಕೆ ತಕ್ಕಂತ ಸಿಲೆಬಸ್ ಕೊಟ್ಟಿದ್ದಾನೆ. ಅಂಕಗಳು ಚೇಂಜ್ ಆಗ್ಬೋದಷ್ಟೇ, 100 ಅಂಕ ಇರೋದನ್ನ 300 ಅಂಕ ಮಾಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ. ಬಟ್ ಇಲ್ಲಿ ನಿಮ್ಗೆ ಅದ್ರಲ್ಲಿ ಸಂದರ್ಶನ ಇಲ್ಲ, ಹಂಗಾಗಿ ನಿಮ್ಗೆ MCQ ನೇ ಇರುತ್ತೆ, ತಲೆ ಕೆಡ್ಸ್ಕೊಳಂಗಿಲ್ಲ ಚೇಂಜ್ ಮಾಡಿದ್ರು ಅಲ್ವಾ. ಅಂಕಗಳು ಜಾಸ್ತಿ ಆಗ್ಬೋದಷ್ಟೇ ಒಂದೊಂದು ಪೇಪರ್ಗೂ 300. ಸೊ ಹಾಗಾಗಿ ಚೇಂಜ್ ಮಾಡಲ್ಲ. 100 ಇರುತ್ತೆ ಪೇಪರ್ 1 ಪೇಪರ್ 2 300 ಆಲ್ರೆಡಿ ಹೇಳ್ಬಿಟ್ಟಿದ್ದಾನ ಅವನು. ಸೊ ಹಂಗಾಗಿ ಚೇಂಜ್ ಮಾಡಿದ್ರು ಕೂಡ MCQ ಇರುತ್ತೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಯಾವ್ದು ಗ್ರೂಪ್ ಎ ಎಕ್ಸಾಮ್ ವಿತ್ ಇಂಟರ್ವ್ಯೂ ಇರುತ್ತೆ, ಗ್ರೂಪ್ ಎ ಇಂಟರ್ವ್ಯೂ ಇರುತ್ತೆ. ಮುಂದೆ ಈಗ ಯಾವ್ದೋ ಅಂತ ಎಕ್ಸಾಮ್ ಕಾಲ್ ಆಗಿಲ್ಲ, ಈಗ ಮುಂದೆ ಕಾಲ್ ಮಾಡಿದ್ರೆ ಗ್ರೂಪ್ ಎ ನಾನ್ ಗೆಜೆಟೆಡ್ ಯಾವ್ದಾರು ಇದ್ರೆ, ಓಕೆ, ಇಂಟರ್ವ್ಯೂ ಇರೋದು ಯಾವ್ದಾರು ಇದ್ರೆ ಅದಕ್ಕೆ ಈ ರೀತಿ ಇರುತ್ತೆ. KS ಗೆ ಈಗಂತೂ ಚೇಂಜ್ ಮಾಡಲ್ಲ. ಓಕೆ, ಹೇಳಕ್ ಬರಂಗಿಲ್ಲ. KS ಗೂ ಬೇಕಾದ್ರೆ ಇದನ್ನ ಹಾಕ್ಬೋದಾ ಗೊತ್ತಿಲ್ಲ ಸರ್. ಚೇಂಜ್ ಮಾಡಿದ್ರೆ ಬೇಕಾದ್ರೆ ಅದಕ್ಕೊಂದು ರಾಜ್ಯಪತ್ರ ಹೊಡಿಸ್ತಾನೆ ಮುಂದೆ. ಅದ್ರ ಬಗ್ಗೆ ನಾನು ಈಗಲೇ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ನಾವು ಕರ್ನಾಟಕ ಸರ್ಕಾರ ಆಗಿರ್ಬೋದು, KPSC ಆಗಿರ್ಬೋದು, ಇಟ್ ಈಸ್ ಕಂಪ್ಲೀಟ್ಲಿ ನಾವು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಬರುತ್ತೆ. ಓಕೆ, ಹಂಗಾಗಿ ನಾವು ಇದನ್ನ ಈಗ ಮಾಡಲ್ಲ ಅಂದ್ರೆ ಈಗಲೇ ಮಾಡ್ತೀನಿ ಅಂತ ನಾವ್ ಈಗ ಮಾಡ್ಬೇಡಿ ಅಂದ್ರೆ ಮಾಡ್ತೀನಿ ಅಂತಾರೆ. ಸರ್ ಈಗ ಮಾಡಿ ಅಂದ್ರೆ ಮಾಡಲ್ಲ ಅಂತಾರೆ. ಸೊ ಹಂಗೆ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳು ಏನು ಮಾಡಲ್ಲ. ಅಟ್ ಪ್ರೆಸೆಂಟ್ ಏನಿದೆ ನಾನು ನಿಮ್ಮ ಅದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ KS ಅಟ್ ಪ್ರೆಸೆಂಟ್ ಈಗಿನ ಒಂದು ಇದ್ರ ಪ್ರಕಾರ ಇದು ಪ್ರೊಬೇಷನರಿ ಆಫೀಸರ್, ಗೆಜೆಟೆಡ್ ಆಫೀಸರ್, ಅದಕ್ಕೆ ಅಪ್ಲಿಕೇಬಲ್ ಇಲ್ಲ. ಮುಂದೆ ಚೇಂಜ್ ಮಾಡಿ ಈಗ ನೀವ್ ಹೇಳ್ಬಿಟ್ರಿ ಮುಂದೆ ಆಯ್ತು ಅಂದ್ರೆ ಮುಂದೆ ಮಾಡಬಹುದು, ಬಟ್ ಅಟ್ ಪ್ರೆಸೆಂಟ್ ಇಲ್ಲ. ಅಟ್ ಪ್ರೆಸೆಂಟ್ ಏನಿದೆ KS ಗೆ ಅದೇ ಸಿಲೆಬಸ್ ಇರುತ್ತೆ, ಅದೇ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆ, ಈಗ ಏನ್ ಗ್ರೂಪ್ ಬಿ ಎಕ್ಸಾಮ್ಸ್ ಗಳಿವೆ ಮುಂದೆ ಪೋಸ್ಟ್ಪೋನ್ ಆಗಿದೆ, ಅದಕ್ಕೆ ಏನ್ ಸಿಲೆಬಸ್ ಇರುತ್ತೆ ಅದೇ ಇರುತ್ತೆ, ತಲೆ ಕೆಡ್ಸ್ಕೋಬೇಕು. ಓಕೆ, ಬೇಕಾದ್ರೆ ಚೇಂಜ್ ಮಾಡಿದ್ರೆ ಮಾರ್ಕ್ಸ್ ಚೇಂಜ್ ಆಗ್ಬೋದು ಅಷ್ಟೇ. ಪೇಪರ್ 1 ಪೇಪರ್ 2 300 ಮಾರ್ಕ್ಸ್.
ಅಷ್ಟೇ. ಸಿಲೆಬಸ್ ನಿಮ್ಗೆ ಏನಿದೆ ಅದೇ ಇರುತ್ತೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಹೇಳಿದೀನಿ ನಾನು ನಿಮ್ಗೆ ಯಾವ್ದಕ್ಕೆ ಅಪ್ಲಿಕೇಬಲ್, ಯಾವ್ದಕ್ಕೆ ಕೇಸ್ ಏನಿದೆ ಮುಂದೆ ರೀ ಎಕ್ಸಾಮ್, ಅದಕ್ಕೆ ಏನ್ ಇವಾಗಿದೆ ಅದೇ ಸಿಲೆಬಸ್ ಇರುತ್ತೆ, ತಲೆ ಕೆಡ್ಸ್ಕೊಬೇಕು. ಓಕೆ, ಸೊ ಇದಿಷ್ಟು ನಿಮ್ಗೊಂದಷ್ಟು ಗೊಂದಲ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಈ ಒಂದು ರಾಜ್ಯಪತ್ರ ಹೊರಡಿಸೋದ್ಮೇಲೆ, ಹಾಗಾಗಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಸ್ನೇಹಿತರೆ. ಸೊ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿ ನಾವು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀವಿ. ಎನಿ ಡೌಟ್ಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.